ಐಬ್ರೋ ಫಿಲ್ಲಿಂಗ್ ಮಾಡೋದಕ್ಕೆ ನಾವು ಐಬ್ರೋ ಪೆನ್ಸಿಲ್ ಆದರೂ ಯೂಸ್ ಮಾಡ್ಬೋದು ಅಥವಾ ಐಬ್ರೋ ಡಿಫೈನರ್ ಆದರೂ ನಾವು ಯೂಸ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಐಬ್ರೋ ಡಿಫೈನರಿಂದಾನೇ ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಮೇಯ್ನಾಗಿ ಬೇಕಾಗಿರೋದು ಈ ಥರ ಶಾರ್ಪ್ ಎಡ್ಜ್ ಇರೋ ಬ್ರಷ್. ಇದು ಐಬ್ರೋ ಬ್ರಷ್ ಅಂತ ಕೇಳಿದ್ರೇ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆ ಸ್ಪೂಲಿ ಕೂಡ ಇರುತ್ತೆ, ಈ ಥರ ಇರುತ್ತೆ. ಫಸ್ಟ್ ಈ ಥರ ಕೊಂಬ್ ಮಾಡ್ಕೊಳ್ಳಿ. ಇದರಲ್ಲಿ 4 ಶೇಡ್ಸ್ ಇರುತ್ತೆ. ನಾವು ಯೂಶಲಿ ಈ ಶೇಡ್ನ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ಬ್ರಷಲ್ಲಿ ಈ ಶೇಡ್ನ ತಗೊಂಡು ಫಿಲ್ ಮಾಡ್ತಾ ಬನ್ನಿ. ಎಲ್ಲಿ ಐಬ್ರೋಸ್ ಕಮ್ಮಿ ಇದೆ ಅಲ್ಲೆಲ್ಲ ಮಾಡಿ. ಡಾರ್ಕ್ ಇರೋ ಶೇಡ್ ಯಾವುದಾದ್ರೂ ತಗೊಳ್ಳಿ. ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ ಫಿಲ್ ಮಾಡಿ ಮತ್ತೆ ಈ ಶೇಡ್ ತಗೊಂಡು ಎಕ್ಸ್ಟ್ರಾಸ್ನ ತೆಗೆದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೈನ್ ಹಾಕ್ಕೊಂಡು ನನಗೆ ನಿಧಾನಕ್ಕೆ ಫಿಲ್ ಮಾಡ್ತಾ ಬನ್ನಿ. ಸ್ವಲ್ಪ ಆಚೆ ಈಚೆ ಆಯಿತು ಅಂದ್ರೂ ವರೀಸ್ ಮಾಡ್ಕೋಬೇಡಿ. ನಾನು ಅದಕ್ಕೆ ಮತ್ತೊಂದು ಟೆಕ್ನಿಕ್ ಕೂಡ ಇದ್ರ ಜೊತೆ ತೋರಿಸ್ತೀನಿ ನಿಮಗೆ. ಫಾರೆವರ್ 52ದು ಕನ್ಸಿಲರ್ ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಸೊ ಈ ಥರ ಫ್ಲ್ಯಾಟ್ ಆಗಿರೋ ಬ್ರಷ್ ಯಾವುದಾದ್ರೂ ತೊಗೊಳ್ಳಿ. ಸೊ ನಾನು ಬಂದು ಈ ಶೇಡ್ ತೊಗೋತಾ ಇದ್ದೀನಿ, ನನಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ತಗೊಂಡು ನೀಟಾಗಿ ಮೇಲೆ ಕೂಡ ಥರ ಮಾಡಿ ಇದನ್ನೆಲ್ಲ ಸ್ಮರ್ಚ್ ಮಾಡಿ. ಇದು ಈ ಥರ ಮಾಡೋದ್ರಿಂದ ನಿಮ್ಮ ಐಬ್ರೋ ತುಂಬ ಶಾರ್ಪರಾಗಿ ತುಂಬ ನೀಟಾಗಿ ಶೇಪ್ ಕಾಣೋ ಥರ ಮಾಡುತ್ತೆ. ಸೊ ಇವಾಗ ನೀವೇ ನೋಡಿ ನನ್ನ ಈ ಐಬ್ರೋಸ್ ಹೆಂಗೆ ಕಾಣ್ತಾ ಇದೆ, ಐಬ್ರೋ ಫಿಲ್ ಮಾಡಿದಿರೋ ಐಬ್ರೋಸ್ ಹೆಂಗೆ ಕಾಣ್ತಿದೆ ಅಂತ. ಸೊ ನೀವು ಈ ಥರ ಮಾಡ್ಕೊಳ್ಳೋದಕ್ಕೆ ನೀವು ಮೈಕ್ರೋ ಬ್ಲೇಡಿಂಗೇ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಈ ಟೆಕ್ನಿಕ್ನ ಯೂಸ್ ಮಾಡಿ ನಿಮ್ಮ ಐಬ್ರೋನು ಸೂಪರ್ ಈಸಿಯಾಗಿ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್.